ಸಮಸ್ಯೆಯ ಫಲವಾಗಿ ಆಯುರ್ವೇದ ವಿದ್ಯೆಯನ್ನು ಮೈಗೂಡಿಸಿಕೊಂಡು ಪ್ರಸಿದ್ಧ ವೈದ್ಯರಾಗಿ ಜನ ಜೀವನಕ್ಕೆ ಜೀವ ಚೈತನ್ಯ ತುಂಬಿದ, ಎಲ್ಲಕ್ಕಿಂತ ಮಿಗಿಲಾಗಿ ಅಪೂರ್ವ ಸಂಶೋಧನೆಯ ಮೂಲಕ ನೂರಾರು ಗಿಡಮೂಲಿಕೆಗಳ ಕೃಷಿ ಹಾಗೂ ಔಷಧಿ ತಯಾರಿಕಾ ಘಟಕ ಸ್ಥಾಪಿಸಿ ಸನಾತನ ವೈದ್ಯಕೀಯ ಪರಂಪರೆಯನ್ನು ಸೊಂಪಾಗಿ ಬೆಳೆಸಿದ ಡಾಕ್ಟರ್ ನಾರಾಯಣ ಟಿ ಅಂಚನ್ ಇವರಿಗೆ ಆಗಮಿಸಿದ ಸರ್ವ ಅಭಿಮಾನಿ ಸಂದೋಹದ ಸಮಕ್ಷಮ ಗೌರವಾದರಗಳಿಂದ ನೀಡಿದ ಅಭಿನಂದನಾ ಪತ್ರ. ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಯುರ್ವೇದ ಪಂಡಿತ ಶ್ರೀ ತೋಮ ಪೂಜಾರಿ ಮತ್ತು ಶ್ರೀಮತಿ ಕಮಲಾ ಪೂಜಾರ್ತಿಯವರ ಮಮತೆಯ ಮಗನಾಗಿ ಹುಟ್ಟಿ ಭಾರತೀಯ ವೈದ್ಯಶಾಸ್ತ್ರದ ಸೌರಭವನ್ನು, ನಾಟಿ ವೈದ್ಯಕೀಯ ಪರಂಪರೆಯ ಶ್ರೇಷ್ಠತೆಯನ್ನು ಸಾರುವಲ್ಲಿ ಸುದೀರ್ಘ ವರ್ಷಗಳ ಕಾಲ ಶ್ರಮಿಸಿದವರು ತಾವು. ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾನಿಲಯದಿಂದ ಆಯುರ್ವೇದ ಪದವಿ, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಿಂದ BAMS ಪದವಿ ಗಳಿಸಿ ಆಯುರ್ವೇದ ವೈದ್ಯರಾದಿರಿ. ಆಯುರ್ವೇದ ಕ್ಷೇತ್ರದಲ್ಲಿ ಎತ್ತರದ ಬಿತ್ತರದ ಸಾಧನೆಗೈದ ತಾವು ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಎನ್ನಲು ನಾವು ಅತ್ಯಂತ ಸಂತೋಷ ಪಡುತ್ತೇವೆ. ಕೇವಲ ವೈದ್ಯ ವೃತ್ತಿಗೆ ಸೀಮಿತರಾಗದೆ ಆಯುರ್ವೇದದ ಸಮುನ್ನತಿಗಾಗಿ 250ಕ್ಕೂ ಅಧಿಕ ಶಾಸ್ತ್ರೀಯ ಮತ್ತು ತಮ್ಮದೇ ಸಂಶೋಧನೆಯ ಔಷಧ ತಯಾರಿಕಾ ಘಟಕ ಅಂಚನ್ ಫಾರ್ಮಸಿ ತೆರೆದು ಪ್ರಸಿದ್ಧರಾದಿರಿ. ನಶಿಸಿ ಹೋಗುತ್ತಿರುವ ಅಮೂಲ್ಯ ಗಿಡಮೂಲಿಕೆಗಳ ಬೃಹತ್ ವನವನ್ನೇ ಸೃಷ್ಟಿಸಿದಿರಿ. ಪ್ರತಿಭೆ ಪಾಂಡಿತ್ಯಗಳಲ್ಲಿ ಉನ್ನತ ಸ್ನಾನಾಪನ್ನರಾಗಿ ಫಾರ್ಮಸಿ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ವೈದ್ಯರತ್ನ, ಸಮಾಜರತ್ನ, ವೈದ್ಯ ಕುಲಭೂಷಣ, ಸ್ವರ್ಣೋತ್ಸವ ಸುಮ ಸೌರಭ, ಕಮಲ ಪತ್ರ ಗೌರವ, ಧನ್ವಂತರಿ ಪುರಸ್ಕಾರ, ಕನ್ನಡ ಸೌರಭ ಪ್ರಶಸ್ತಿ ಪುರಸ್ಕೃತರಾದ ತಮ್ಮನ್ನು ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆ ಅತೀವ ಅಭಿಮಾನದಿಂದ ಗೌರವಿಸುತ್ತಿದೆ. ಮುಂದಿನ ಜೀವನ ಬಂಗಾರವಾಗುವಂತೆ ಶ್ರೀದೇವರು ಸದಾ ಅನುಗ್ರಹಿಸುತ್ತಾರೆಂದು ಸಂಪ್ರಾಪ್ತಿಸುತ್ತಾ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಬೋಧಕ ಬೋಧಕೇತರ ವೃಂದ, ಹಳೆ ವಿದ್ಯಾರ್ಥಿ ಸಂಘ ಹಾಗೂ ವಿದ್ಯಾರ್ಥಿಗಳು, ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆಗಳು ಅದಮಾರು, ಸ್ಥಳ ಅದಮಾರು, ದಿನಾಂಕ 4/4/2026. ಧನ್ಯವಾದಗಳು. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ದಂಪತಿ ಸಮೇತರಾಗಿ ಈ ಗೌರವ ಸನ್ಮಾನವನ್ನು ಸ್ವೀಕರಿಸುತ್ತಿರುವ ತಮಗೆದೋ ಅಭಿನಂದನೆಗಳು. ಇನ್ನೋರ್ವ ಸಾಧಕರು ಅಂತಾರಾಷ್ಟ್ರೀಯ ಕ್ರೀಡಾಪಟು, ದೈಹಿಕ ಶಿಕ್ಷಣ ಶಿಕ್ಷಕಿ, ಪೂರ್ಣಪ್ರಜ್ಞಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಸದಾಶಿವನಗರ, ಬೆಂಗಳೂರು.